ಅಬ್ರಹಾಮನ ಸಂತತಿಯವರು ಇಸ್ರಾಯೇಲರೆಂಬುದಾಗಿ ನಮ್ಮನ್ನು ಕ್ರಿಸ್ತನಲ್ಲಿ ಕರೆದ ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆಯ ಜನರು ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4 ಮತ್ತು 5 ವಚನಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4 ಮತ್ತು 5 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಅವರು ಇಸ್ರಾಯೇಲನ ವಂಶದವರು, ದೇವರ ಪುತ್ರರಾಗಿ ಸ್ವೀಕರಿಸಿದವರಾಗಿದ್ದಾರೆ. ಅವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರ ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮ, ಇಸಾಕ, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರಾಗಿದ್ದಾನೆ. ಆಮೆನ್. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ವಿವರಿಸಿ ಬೋಧಿಸಲಿ. ಈ ದಿನ ನಾವು ನೋಡಿದಂಥ ವಾಕ್ಯದ ಭಾಗದಲ್ಲಿ ವಿಶೇಷವಾಗಿ 4ನೇ ವಚನದಲ್ಲಿ ಹೆಚ್ಚು ಕಡಿಮೆ 7 ಅಂಶಗಳು ಇಸ್ರಾಯೇಲರ ಕುರಿತಾಗಿರುವಂಥ 7 ಮಹತ್ವಗಳನ್ನ ಇಲ್ಲಿ ನಾವು ಗಮನಿಸ್ತೇವೆ. ಆ ಮಾತುಗಳನ್ನು ಮತ್ತೆ ಓದಿಕೊಳ್ಳೋಣ. ಅವರು ಇಸ್ರಾಯೇಲ್ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು, ಅವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರ ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಹಾಗಾದರೆ ದೇವರು ಆರಿಸಿಕೊಂಡ ಈ ದೇವರು ಸ್ವಕೀಯವಾಗಿ ಆರಿಸಿಕೊಂಡ ಜನರ ಕುರಿತಾಗಿ ವಾಕ್ಯದಲ್ಲಿ ತಿಳಿಸಲ್ಪಟ್ಟ ಮಹತ್ವಗಳು. ಅಬ್ರಹಾಮ್, ಇಸಾಕ್, ಯಾಕೋಬ ಎಂಬುದಾಗಿ ಹೇಳಬೇಕಾದ್ರೆ ಇದರಲ್ಲಿ ವಿಶೇಷವಾಗಿ ಯಾಕೋಬನಿಗೆ ದೇವರು ಇಸ್ರಾಯೇಲ್ ಎಂಬುದಾಗಿ ಕರೆದು ಅವನ 12 ಮಕ್ಕಳಿಂದ, ಗಂಡು ಮಕ್ಕಳಿಂದ ಉಂಟಾದ ಜನಾಂಗಗಳ ಒಂದು ಗಣರಾಷ್ಟ್ರ, 12 ಮಕ್ಕಳಿಂದ ಉಂಟಾದ 12 ಕುಲಗಳು, ಅವೆಲ್ಲವೂ ಐಕ್ಯವಾಗಿ ಒಂದು ರಾಷ್ಟ್ರ. ಹಾಗಾಗಿ ಅವರನ್ನ ಇಲ್ಲಿ ಹೇಳ್ತಿದ್ದಾನೆ, ಅವರು ಇಸ್ರಾಯೇಲ್ ವಂಶದವರು. ಇವರನ್ನು ದೇವರು ಏನು ಮಾಡಿದ್ನಂತೆ? ದೇವರು ಪುತ್ರರಾಗಿ ಸ್ವೀಕರಿಸಿದ್ನಂತೆ. ಇದೊಂದು ಭಾಳ ವಿಚಿತ್ರವಾದ ಮಾತು. ಆಕಾಶದ ನಕ್ಷತ್ರಗಳಷ್ಟು, ಸಮುದ್ರದ ಉಸುಬಿನಷ್ಟು ಇವರ ಸಂಖ್ಯೆ ಹೆಚ್ಚಾಗುವುದೆಂಬುದಾಗಿ ಹೇಳಿಯೂ ದೇವರು ಅವರೆಲ್ಲರನ್ನ ಒಬ್ಬ ಮಗ ಎಂಬುದಾಗಿ ಕರೀತಾನೆ. ಇದನ್ನು ವಿಮೋಚನ ಕಾಂಡ 4ನೇ ಅಧ್ಯಾಯದ 22ನೇ ವಚನದಲ್ಲಿ, ಈಗ ಮೋಶೆ ಹೋಗಿ ಫರೋಹನ ಬಳಿ ಹೇಳಬೇಕು, ದೇವರು ಹೇಳಿದ ಮಾತನ್ನು ಹೇಳಬೇಕು, ನನ್ನ ಜನರನ್ನು ಬಿಡು, ಅವರು ಹೋಗಿ ಆರಾಧನೆ ಮಾಡಬೇಕು. ಯಾರು ಹೋಗಿ ಆರಾಧನೆ ಮಾಡಬೇಕು? ಇಲ್ಲಿ ವಾಕ್ಯದಲ್ಲಿ ಹೇಳ್ತಾನೆ, 22ನೇ ವಚನ, ವಿಮೋಚನ ಕಾಂಡ 4:22. ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳಿದುಕೋ. ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸೋದಕ್ಕೆ ಅವನಿಗೆ ಅಪ್ಪಣೆ ಕೊಡಬೇಕು. ಇಡೀ ದೇಶವನ್ನು, ಲಕ್ಷೋಪಲಕ್ಷ ಜನರನ್ನು ನನ್ನ ಮಗ ಅಂತ ಕರೀತಾನೆ. ಆ ದೇಶದಲ್ಲಿಂಥ ಸ್ತ್ರೀ ಪುರುಷರೆಲ್ಲರನ್ನೂ ಆತನ ಒಟ್ಟಾಗಿ ಮಗ ಎಂಬುದಾಗಿ ಕರೀತಾನೆ. ಬೇರೆ ಭಾಳ ಆಶ್ಚರ್ಯಕರವಾದ ವಿಷಯ. ಎಫೆಸ 2ನೇ ಅಧ್ಯಾಯ 15ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಆತನು ಶಿಲುಬೆಯಲ್ಲಿ ಆತನು ಸಂಪಾದಿಸಿದ ಜನಕೂಟವನ್ನು ಏನಂತ ಕರೀತಾನೆ ನೋಡ್ರಿ. ಎಫೆಸ 2:15, ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಈಗ ಹಳೊಡಂಬಡಿಕೆ ಜನರನ್ನು ಆತನು ನನ್ನ ಚೊಚ್ಚಲ ಮಗ ಎಂಬುದಾಗಿ ಕರೆದ್ರೆ, ಈಗ ಆತನು ಶಿಲುಬೆಯಲ್ಲಿ ಸಂಪಾದಿಸಿದ ಒಂದು ರಕ್ಷಣೆ ಹೊಂದಿದ ಗುಂಪನ್ನು ಸಹ ಆತನು ಆ ಇಸ್ರಾಯೇಲರನ್ನು ಸಹ ಆತನು ಒಬ್ಬ ನೂತನ ಪುರುಷ ಎಂಬುದಾಗಿ ಕರೀತಾನೆ. ಒಬ್ಬ ನೂತನ ಪುರುಷ. ಬಹಳ ಆಶ್ಚರ್ಯವಾದ ವಿಷಯ. ಇವರು ಒಡಂಬಡಿಕೆ ಜನರು. ನಂತರದಲ್ಲಿ ಆತನು ಹೇಳ್ತಾನೆ, ಅವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವೂ ಇದೆ. ಇಸ್ರಾಯೇಲರನ್ನು ಆತನು ಐಗುಪ್ತ ದೇಶದಿಂದ ಹೊರತಂದ ಮೇಲೆ ಹೊರೆ ಬೆಟ್ಟದಲ್ಲಿ ಆತನು ತನ್ನ ಮಹಿಮೆಯನ್ನು ತೋರ್ಪಡಿಸ್ತಾನೆ. ಮೇಘಸ್ತಂಭಗಳಲ್ಲಿ ಹಗಲೊತ್ತು, ರಾತ್ರಿ ಹೊತ್ತು ಅಗ್ನಿ ಸ್ತಂಭದಲ್ಲಿ ದೇವದರ್ಶನ ಗುಡಾರವನ್ನು ಸ್ಥಾಪಿಸಿದ ಎಲ್ಲವನ್ನ ಪರಿಪೂರ್ಣವಾಗಿ ಅದರ ಎಲ್ಲ ಪೀಠೋಪಕರಣಗಳನ್ನು ಸರಿಯಾಗಿ ಅಳವಡಿಸಿದ ಮೇಲೆ ದೇವರ ಮೇಘವು, ದೇವರ ತೇಜಸ್ಸು ಅದನ್ನು ಆವರಿಸಿಕೊಳ್ತದೆ. ಅದನ್ನು ನಾವು ವಿಮೋಚನ ಕಾಂಡ ಪುಸ್ತಕದ ಕೊನೆಯದಲ್ಲಿ ಅದ್ಭುತವಾಗಿ ಅದನ್ನು ಓದ್ತೇವೆ. ಹೀಗೆ ದೇವರ ಮಹಿಮೆ ಬಂದು ನೆಲೆಸಿದಂಥಕ್ಕೆ ಉದಾಹರಣೆಗೆ ಇನ್ನೊಂದು ಜನಾಂಗವನ್ನು ನಾವು ಇಡೀ ಪ್ರಪಂಚದಲ್ಲಿ ಚರಿತ್ರೆಯಲ್ಲಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಚರಿತ್ರೆಯ ಮಾತುಗಳು.
ವಿಮೋಚನಕಾಂಡ 40ನೇ ಅಧ್ಯಾಯದ 34ನೇ ವಚನ ಹೇಳ್ತದೆ, 34. ಆಗ ಮೇಘವು ದೇವದರ್ಶನ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿಕೊಂಡಿತ್ತು. ಇಸ್ರಾಯೇಲರೆಲ್ಲಿದ್ದಾರೋ ಅಲ್ಲಿ ದೇವರ ಮೇಘ, ದೇವರ ತೇಜಸ್ಸು ಸಾನ್ನಿಧ್ಯ ಅಲ್ಲಿ ಬಂದು ನೆಲೆಸಿತು. ದೇವರವರೆಗೆ ಅಷ್ಟು ಹತ್ತಿರದಲ್ಲಿದ್ದ. ತಾನು ಆರಿಸಿಕೊಂಡ ಸ್ವಕೀಯ ಜನರ ಮೇಲೆ, ಇಸ್ರಾಯೇಲರ ಮೇಲೆ ಆತನಿಗೆ, ಆ ಒಡಂಬಡಿಕೆ ಜನರ ಮೇಲೆ ಎಷ್ಟೋ ಪ್ರೀತಿ. ಮುಂದುವರೆದು ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡ. ಇವರ ಸಂಗಡ ಇಲ್ಲಿ ಒಡಂಬಡಿಕೆ ಎಂಬುದಾಗಿ ಹೇಳ್ತಾರೆ, ಒಡಂಬಡಿಕೆಗಳನ್ನು ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ದೇವರು ಎಷ್ಟು ವಿಧದ ಒಡಂಬಡಿಕೆಗಳನ್ನ ಮಾಡಿದ್ದಾನೆ ಎಂಬುದನ್ನು ನಾವು ನೋಡ್ತಾ ಹೋಗಬೇಕಾಗ್ತದೆ. ಆದಾಮನ ಸಂಗಡ ಏನು, ನೋಹನ ಸಂಗಡ ಏನು, ಮೂಲಪಿತೃಗಳ ಸಂಗಡ ಏನು, ಇಸ್ರಾಯೇಲರ ಸಂಗಡ ಏನು, ಹೀಗೆ ವಿಧ ವಿಧ ರೀತಿಯಲ್ಲಿ ಒಡಂಬಡಿಕೆಗಳನ್ನ ನಾವು ಗಮನಿಸಬೇಕಾಗ್ತದೆ. ಒಡಂಬಡಿಕೆ ಅನ್ನುವಂಥದ್ದು, ಒಡಂಬಡಿಕೆ ಏರ್ಪಟ್ಟರಲ್ಲಿ ಸಮಾಧಾನ ಏರ್ಪಡ್ತದೆ, ಒಡಂಬಡಿಕೆ ಏರ್ಪಟ್ಟರಲ್ಲಿ ಸಂಬಂಧ ಏರ್ಪಡ್ತದೆ. ಅಲ್ಲಿಗೆ ಒಡಂಬಡಿಕೆ ಇರುವುದರಿಂದ ನಮಗೂ ದೇವರಿಗೂ ಸಂಬಂಧವಿದೆ, ನಮಗೂ ದೇವರಿಗೂ ನಡುವೆ ಸಮಾಧಾನವಿದೆ. HKL 32 ಅದನ್ನು ಹೇಳ್ತದೆ, ಶಾಶ್ವತ ಸಮಾಧಾನ ಎನ್ನುವಂಥ ಒಡಂಬಡಿಕೆ, ಶಾಶ್ವತ ಸಮಾಧಾನ. ಆದರೆ ಒಡಂಬಡಿಕೆಯ ಒಂದು ಹೊಸ ಸ್ವರೂಪ. ಮತ್ತು ಮುಂದುವರೆದು ನೋಡೋಣ. ಇವರಿಗೆ ಧರ್ಮಶಾಸ್ತ್ರವು ದೇವರು ಇವರಿಗೆ ಲಿಖಿತ ರೂಪದಲ್ಲಿ ಬರೆಸಿಕೊಡ್ತಾನೆ ವಾಕ್ಯವನ್ನು. ಬೇರೆ ಯಾರಿಗೂ ಪ್ರಪಂಚದಲ್ಲಿ ಇಂಥ ಒಂದು ಸವಲತ್ತು ಇಲ್ಲ. ದೇವರಿಗೆ ಸ್ತೋತ್ರ. ಇಂದಿಗೂ ದೇವರು ನಮ್ಮ ಕೈಗೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂಬಂಥ ಈ ಒಂದು ಎರಡನ್ನು ಒಗ್ಗೂಡಿಸಿದ ದೇವರ ವಾಕ್ಯವನ್ನು ನಮ್ಮ ಕೈಗೆ ದೇವರಿಟ್ಟಿದ್ದಾರೆ. ಕಾರಣ, ಒಡಂಬಡಿಕೆ ಮಾಡಿಕೊಂಡ ಮೇಲೆ ಅದಕ್ಕೆ ಲಿಖಿತ ಶಾಸನಗಳಿದೆ, ನಿಯಮಗಳಿದೆ. ಅದನ್ನು ದೇವರು ಬರೆಸಿಕೊಟ್ಟಿದ್ದಾನೆ. ಇದನ್ನು ಮೊದಲು ಪಡೆದವರು ಇಸ್ರಾಯೇಲರು. ಈಗ ಕ್ರಿಸ್ತನಲ್ಲಿ ನಾವು ಪ್ರಪಂಚದ ಮಿಕ್ಕ ಎಲ್ಲ ದೇಶಗಳ ಜನರು ಪಡೆಕೊಳ್ಳುವಂಥ ಕೃಪೆಯನ್ನು ದೇವರು ನಮಗೂ ಕೊಟ್ಟಿದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ನಂತರದಲ್ಲಿ ದೇವಾಲಯದಲ್ಲಿ ನಡೆಯುವ ಆರಾಧನೆ, ಹೀಗೆ ದೇವರನ್ನು ಆರಾಧಿಸಬೇಕೆಂಬುದಾಗಿ ದೇವರಿಂದ ಅದರ ನೀತಿ ನಿಯಮಗಳನ್ನ ಪಡೆದುಕೊಂಡವರು ಇಸ್ರಾಯೇಲರು. ನಂತರದಲ್ಲಿ ಬರೆದದೆ ವಾಗ್ದಾನಗಳು ಕೊಡೋಣವಾದವು. ಪ್ರಪಂಚ ಇಂದಿಗೂ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ನಾವು ಹುಡುಕಿ ಓದುವುದಕ್ಕೆ ಒಂದು ಕಾರಣ, ಈ ದಿನಕ್ಕೆ ಯಾವುದಾದ್ರೂ ವಾಗ್ದಾನ ಸಿಗ್ತದೋ, ಅಥವಾ ನಾವು ಹಾದು ಹೋಗ್ತಿರುವಂಥ ಪರಿಸ್ಥಿತಿಗೆ ಯಾವುದಾದ್ರೂ ದೇವರ ವಾಗ್ದಾನ ಸಿಗ್ತದೋ. ಒಂದು ವಾಕ್ಯ ಸಿಕ್ಕಿದ್ರೆ ಸಾಕು, ನಾವು ಜಯಿಸ್ಬೋದು ಎನ್ನುವಂಥ ನಿರೀಕ್ಷೆ ಪ್ರಪಂಚದಲ್ಲಿ ಕೋಟ್ಯಾನುಕೋಟಿ ಜನರಿಗಿದೆ. ಹಾಗಾದರೆ ಇದನ್ನು ಮೊದಲು ಪಡೆದುಕೊಂಡವರು ಇಸ್ರಾಯೇಲರು. ಇನ್ನು ವಿಶೇಷವಾಗಿ ಇಸ್ರಾಯೇಲರ ಕುರಿತಾಗಿ ಮುಂದಿನ 5ನೇ ವಚನದಲ್ಲಿ ಹೇಳ್ತಾನೆ, ಅಬ್ರಹಾಮ್, ಇಸಾಕ, ಯಾಕೋಬರು ಅವರ ಪಿತೃಗಳೇ. ಆ ಮೂಲ ಪಿತೃಗಳನ್ನು ಹೇಳಿ ಮುಂದೆ ದೇವರು ಹೇಳ್ತಿದ್ದಾನೆ, ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿ ಹುಟ್ಟಿದ ದೇವಾದಿ ದೇವನು ಶರೀರ ಸಂಬಂಧವಾಗಿ ಇವರ ವಂಶದಲ್ಲಿ ಹುಟ್ಟಿದನು ಎಂಬುದಾಗಿ ಹೇಳ್ತಾನೆ. ಕ್ರಿಸ್ತನ ಕುರಿತಾಗಿ ಮುಂದೆ ಬರೆದಿರುವಂಥ ಮಾತು, ಆತನ ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರಾಗಿದ್ದಾನೆ. ಹಾಗೆ ಒಡಂಬಡಿಕೆಯ ಜನರ ಒಳಗೆ ಕ್ರಿಸ್ತನ ಪ್ರಕಟವಾದ. ಈಗಲೂ ಪ್ರಪಂಚಕ್ಕೆ ಸುವಾರ್ತೆ ಯಾರ ಮೂಲಕ ಹೋಗ್ತಾ ಇದೆ? ಕ್ರಿಸ್ತನೊಂದಿಗೆ ಒಡಂಬಡಿಕೆ ಒಳಗೆ ಬಂದವರಿಗೆ, ಆತನ ದೇಹ ರಕ್ತಗಳನ್ನ ಸ್ವೀಕರಿಸಿದವರಿಗೆ, ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ಒಪ್ಪಿಕೊಂಡವರು, ರಕ್ಷಣಾ ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟವರು, ಹೊಸ ಒಡಂಬಡಿಕೆ ರಕ್ತದಲ್ಲಿ ಪ್ರೋಕ್ಷಿಸಲ್ಪಟ್ಟವರು, ಕ್ರಿಸ್ತನ ದೇಹ ರಕ್ತಗಳನ್ನ ಸ್ವೀಕರಿಸಿದವರು, ಸೇವಿಸಿದವರು. ಪ್ರೇರೆ, ಹಾಗಾದರೆ ಇವರ ಮೂಲಕ ದೇವರು ಪ್ರಕಟವಾಗ್ತಿದ್ದಾನೆ, ಕ್ರಿಸ್ತನು ಪ್ರಕಟವಾಗ್ತಿದ್ದಾನೆ. ಇವರ ಮೂಲಕವೇ ಕ್ರಿಸ್ತನ ಹೊರಬಂದ. ಇಂದಿಗೂ ಹೊಸ ಒಡಂಬಡಿಕೆಯಲ್ಲಿ ದೇವರೊಂದಿಗೆ ಹೊಸ ಒಡಂಬಡಿಕೆಯಲ್ಲಿ ನೆಲೆಸಿರುವಂಥ ಜನರ ಮೂಲಕವೇ ಕ್ರಿಸ್ತನ ಲೋಕಕ್ಕೆ ಪ್ರಕಟವಾಗ್ತಿದ್ದಾನೆ. ಹಾಗಾದರೆ ನಿನ್ನ ಮೂಲಕವೇ ಕ್ರಿಸ್ತನ ಪ್ರಕಟವಾಗುವಂಥದ್ದು. ಇಂಥ ಶ್ರೇಷ್ಠತೆಗಾಗಿ ಸ್ತೋತ್ರ ಹೇಳೋಣ. ನಮಗೆ ಸಮಯದ ಅಭಾವ ಇರೋದ್ರಿಂದ ಇದಕ್ಕೆ ಒಡಂಬಡಿಕೆ ಅಲ್ಲದ ಜನರು ಎಂಥವ್ರು ಎಂಬುದನ್ನು ಎಫೆಸದಲ್ಲಿ ಹೇಳಲಾಗಿದೆ 2ನೇ ಅಧ್ಯಾಯದಲ್ಲಿ. ಅದಕ್ಕೆ ನಮಗೆ ಸಮಯವಿಲ್ಲ, ನೀವು ಅದನ್ನು ಓದಿಕೊಳ್ಬಹುದು. ಇದಕ್ಕೆ ಈ ಒಂದು ಸಂಗತಿಗಳ ಅಲ್ಲದೆ ಇರುವವರು ಎಂಥವ್ರು ಎಂಬುದನ್ನು ಎಫೆಸ 2ನೇ ಅಧ್ಯಾಯದ 11-12ನೇ ವಚನದಲ್ಲಿ ಓದ್ಬೋದು. ಅನ್ಯ ಜನರ ಕುರಿತಾದದ್ದು. ಹಾಗಾದರೆ ಅಂಥವರನ್ನು ದೇವರು ಬಿಡುಗಡೆ ಮಾಡಿ ಇಂಥವರನ್ನಾಗಿ ಒಡಂಬಡಿಕೆ ಜನರನ್ನಾಗಿ ಮಾಡಿದ್ದಾನೆ. ಕ್ರಿಸ್ತನಲ್ಲಿ ನಮಗೆ ಸಿಕ್ಕಿದ ದೊಡ್ಡ ಕೃಪೆ. ದೇವರಿಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸೋಣ. ಮಹಾಕೃಪೆಗಳ ತಂದೆ, ಒಡಂಬಡಿಕೆ ಜನರು ಎಂಥವರು ಎಂಬುದನ್ನು ಈ ವಾಕ್ಯದಲ್ಲಿ ನೀನು ಪ್ರಕಟಿಸಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಕರ್ತನೆ, ಇವರು ಇಸ್ರಾಯೇಲನ ವಂಶದವರು, ಇವರು ದೇವಪುತ್ರರಾಗಿ ಸ್ವೀಕರಿಸಿದವರು. ದೇವರೇ, ನಿನ್ನ ತೇಜಸ್ಸಾನ್ನಿಧ್ಯ ಇವರ ಮಧ್ಯದಲ್ಲಿ ನೆಲೆಸಿದೆಯಲ್ಲ. ದೇವರೇ, ಇವರ ಸಂಗಡ ನೀನು ಒಡಂಬಡಿಕೆಗಳನ್ನ ಮಾಡಿಕೊಂಡಿಯಲ್ಲ, ಅದಕ್ಕಾಗಿ ಸ್ತೋತ್ರ. ಧರ್ಮಶಾಸ್ತ್ರವರಿಗೆ ಕೊಟ್ಟಿಯಲ್ಲ, ದೇವಾಲಯದಲ್ಲಿ ನಡೆಯುವ ಆರಾಧನೆಯವರಿಗೆ ಕೊಟ್ಟಿಯಲ್ಲ, ವಾಗ್ದಾನಗಳನ್ನ ಕೊಟ್ಟಿಯಲ್ಲ. ಕ್ರಿಸ್ತನ ಇವರ ಮೂಲಕವೇ ನೀನು ಪ್ರಕಟವಾದಿಯಲ್ಲ. 8 ಅಂಶಗಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ ಯೇಸುವೆ, ನೀನೆಲ್ಲದರ ಮೇಲೆ ಒಡೆಯನಾಗಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಿರಂತರ ಸ್ತುತಿ ಹೊಂದತಕ್ಕ ದೇವರು ನೀನಾಗಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಸ್ತುತಿಸಿಕೊಂಡಾಡ್ತೇವೆ ಅಪ್ಪ. ಒಡಂಬಡಿಕೆ ಜನರ ಮೂಲಕವೇ ಅಬ್ರಹಾಮ್, ಇಸಾಕ, ಯಾಕೋಬರ ವಂಶದಿಂದಲೇ ನೀನು ಶರೀರ ಸಂಬಂಧವಾಗಿ ಕ್ರಿಸ್ತನ ಪ್ರಕಟವಾದದಕ್ಕಾಗಿ ಸ್ತೋತ್ರ. ಈಗಲೂ ಕರ್ತನೆ,
ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಜನರ ಮುಖಾಂತರವೇ ನೀನು ಪ್ರಪಂಚಕ್ಕೆ ಪ್ರಕಟವಾಗ್ತಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮ ಮೂಲಕ ಇನ್ನೂ ಅಧಿಕವಾಗಿ ನೀನು ಈ ಲೋಕಕ್ಕೆ ಪ್ರಕಟವಾಗು. ಈ ವಾಕ್ಯ ಕೇಳ್ತಿರುವಂಥ ಪ್ರತಿಯೊಬ್ಬರ ಮೂಲಕ ಹೆಚ್ಚೆಚ್ಚಾಗಿ ನೀನು ಪ್ರಕಟವಾಗು. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ನಿನಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.